ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಅಪರಿಚಿತ ಯೂಟ್ಯೂಬ್ ಚಾನಲ್. ಕ್ರಿಸ್ಪಿ ಪೊಟೆಟೊ ಬಾಲ್ಸ್ ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನು 4 ಆಲೂಗಡ್ಡೆ ತಗೊಂಡಿದ್ದೀನಿ. ನಂತರ ಅವುಗಳನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊತಿದ್ದೀನಿ. ಆಲೂಗಡ್ಡೆಯ ಸಿಪ್ಪೆಯನ್ನು ತೆಗಿಬೇಕು. ಸಿಪ್ಪೆ ತೆಗೆದ ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡೆ. 3-4 ವಿಸಿಲ್ ಆದ ನಂತರ ಆಲೂಗಡ್ಡೆ ಬೇಯ್ದಿದೆ ಇಲ್ಲೋ ಅಂತ ಚೆಕ್ ಮಾಡಿಕೊಂಡು ಸೈಡಿಗೆ ತೆಗೆದುಕೊಳ್ತಾ ಇದ್ದೀನಿ. ಚಾಪರ್ ಸಹಾಯದಿಂದ ಸಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಬೇಯಿಸಿದ ಆಲೂಗಡ್ಡೆ ಫುಲ್ ಸಾಫ್ಟಾಗಿ ಒಂಥರ ಪೇಸ್ಟ್ ಥರ ಆಗಬೇಕು, ಆವಾಗಲೇ ಅದು ಮಾಡೋಕ್ಕೆ ಬರೋದು. ನಂತರ ಅದನ್ನು ತೆಗೆದು ಬೇರೆ ಪಾತ್ರೆಗೆ ಹಾಕ್ಕೊಂಡೆ. ಅದಕ್ಕೆ ಸ್ವಲ್ಪ ಒಣಗಿದ ಕರಿಬೇವು ಹಾಕ್ಕೊಂಡೆ. ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಅದು ಹಾಕಿದೆ. ನಂತರ ಚಿಟಿಕೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡೆ ಖಾರಕ್ಕಾಗಿ. ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ಕೊಂಡಿಲ್ಲ ಅಂದರೂ ನಡೀತದೆ, ಹಾಗೆ ಮಿಕ್ಸ್ ಮಾಡ್ಕೋಬೋದು, ಅದು ಮಿಕ್ಸ್ ಆಗ್ತದೆ. ನಂತರ ಕೈಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚಿಕ್ಕದಾಗಿ ಈ ಥರ ರೌಂಡ್ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಕಾಯಲಿ ಅಂತ ಎಣ್ಣೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೆ. ಆಲ್ರೆಡಿ ಎಣ್ಣೆ ಕಾದಿತ್ತು. ಆ ಬಾಲ್ಸ್ನ ಒಂದೊಂದಾಗಿ ಬಿಡಬೇಕು. ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಕೊಂಡು ಬಿಡ್ರಿ, ಇಲ್ಲಾಂದರೆ ಅಂಟ್ಕೊಂಡು ಬಿಡುತ್ತದು. ನಂತರ ಸ್ವಲ್ಪ ಹೊತ್ತು ಅದನ್ನು ಮೇಲಿಂದ ಕೆಳಗಿಂದ ಮೇಲೆ ಮಾಡಬೇಕು. ಬಾಲ್ಸ್ ಒಂದೊಂದು ಒಡೆಯೋ ಸಾಧ್ಯತೆ ಇರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಸ್ವಲ್ಪ ಅದನ್ನು ಮೇಲಿಂದ ಕೆಳಗಿಂದ ಮೇಲೆ ಮಾಡ್ಕೊತಿರ್ಬೇಕು. ನಂತರ ಈ ಥರ ಬಾಲ್ಸ್ ಬಂದಿತ್ತು. ಇವಾಗ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಕ್ರಿಸ್ಪಿಯಾಗಿ ಬಂದಿತ್ತು. ಫೈನಲ್ ಆಗಿ ಈ ಥರ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.